ಮಟ್ಟುಗುಳ್ಳ ಸ್ಪೆಷಲ್ ವಾಂಗಿಬಾತ್ ನೋಡಿ, ಚಂದ ಬಂದಿದೆ. ಇನ್ಸ್ಟೆಂಟಾಗಿ ಮಸಾಲೆ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಇದು ಉಡುಪಿಯ ಮಟ್ಟುಗುಳ್ಳ ಅಂತ ಹೇಳಿ ನಮ್ಮ ಮಟ್ಟಿನಲ್ಲೇ ಸ್ಪೆಷಲ್ ಆಗಿ ಆಗುವಂಥ ಗುಳ್ಳ ಇದು. ಸ್ಟಿಕ್ಕರ್ ನೋಡಿ, ಮಟ್ಟುಗುಳ್ಳ ಬೆಳೆಗಾರರ ಸಂಘ ಅಂತೇಳಿ ಹಾಕಿರ್ತಾರೆ. ಇದು ಸ್ವಲ್ಪ ಸ್ಪೆಷಲ್ ಗುಳ್ಳ, ಅಂದರೆ ಬದನೆ ಬೇರೆಲ್ಲ ಬದನೆಗಿಂತ ಕಂಪೇರ್ ಮಾಡಿದ್ದು ಇದು ಭಾರಿ ರುಚಿ. ನಾನು ಇದನ್ನು ಉಪಯೋಗಿಸ್ಕೊಂಡು ಇವತ್ತು ಒಳ್ಳೆ ವಾಂಗಿಬಾತ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬ ಚೆನ್ನಾಗಿರ್ತದೆ, ಬೇಗ ಮಾಡ್ಬೋದು. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಫಸ್ಟಿಗೆ ಉಂಟಲ್ಲ, ನಾವು ವಾಂಗಿಬಾತಿನ ಪೌಡರನ್ನು ರೆಡಿ ಮಾಡಿಕೊಳ್ಳುವ. ತುಂಬಾ ಸಿಂಪಲ್ ಇದೆ. 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕೊಳ್ಳುವ, ಶುದ್ಧ ತೆಂಗಿನ ಎಣ್ಣೆ. ಒಂದು 5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕೊಳ್ಳುವ. ಮೀಡಿಯಂ ಉರಿಯಲ್ಲೇ ಇಟ್ಕೊಂಡು ಇದನ್ನು ಹದಾಗಿ ನಾವು ಫ್ರೈ ಮಾಡ್ಕೋಬೇಕು. ತುಂಬ ಕೆಂಪಾಗಬಾರ್ದು ಕೊತ್ತಂಬರಿ ಬೀಜ. ನಾವು ಒಂದೊಂದನ್ನೇ ಫ್ರೈ ಮಾಡಲಿಕ್ಕೆ, ಒಟ್ಟಿಗೆ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಲಿಕ್ಕಿಲ್ಲ. ಅಂದರೆ ನಾವಿಲ್ಲಿ ಕಡಲೆಬೇಳೆ ಎಲ್ಲ ಹಾಕಿ ಮಾಡಲಿಕ್ಕಿದೆ, ಆದರೆ ಕಡಲೆಬೇಳೆಗೆ ಸ್ವಲ್ಪ ಜಾಸ್ತಿ ನಾವು ಫ್ರೈ ಮಾಡಬೇಕಾಗ್ತದೆ. ಕೊತ್ತಂಬರಿ ಬೀಜವನ್ನು ಅಷ್ಟು ಮಾಡಬೇಕಂತಿಲ್ಲ, ಸ್ವಲ್ಪ ಕೆಂಪಾಗೋ ತನಕ ಮಾಡಿದರೆ ಸಾಕು. ಒಂದು ಬಟ್ಟಲಿಗೆ ಹಾಕೊಳ್ಳುವ, ಸ್ವಲ್ಪ ತಣಿಲಿ. ಮತ್ತೆ 1 ಚಮಚ ತೆಂಗಿನ ಎಣ್ಣೆಯನ್ನು ಸೇರಿಸುವ. ಒಂದು 3 ಚಮಚದಷ್ಟು ಕಡಲೆಬೇಳೆಯನ್ನು ಸೇರಿಸುವ. ಕಡಲೆಬೇಳೆ ಎಲ್ಲ ನಾವು ಈ ಥರ ಪೌಡರ್ ಮಾಡಬೇಕಾದ್ರೆ ಯೂಸ್ ಮಾಡ್ತೇವೆ ಜಾಸ್ತಿಯಾಗಿ. ಅಂದರೆ ಇದು ತಿಂಡಿಗೆಲ್ಲ ಉಂಟಲ್ಲ, ಒಳ್ಳೆ ಫ್ಲೇವರ್ ಕೊಡ್ತದೆ. ಪರಿಮಳ ಅಲ್ಲ, ಈ ಕಡಲೆಬೇಳೆ ಎಲ್ಲ ಸೇರಿಸಿದ್ರೆ ಭಾರಿ ಪರಿಮಳ. ಸ್ವಲ್ಪ ಕೆಂಪಾಗೋ ತನಕ ಹುರಿಯುವ. ನಾವು ಕೊತ್ತಂಬರಿ ಹಾಕಿದ ತಟ್ಟೆಗೆನೆ ಈ ಕಡಲೆಬೇಳೆಯನ್ನು ಕೂಡ ಸೇರಿಸುವ. ಇನ್ನೊಂಚೂರು ಎಣ್ಣೆಯನ್ನು ಸೇರಿಸುವ. ಮತ್ತು ನಮಗೆ ಉಂಟಲ್ಲ, ಉದ್ದಿನಬೇಳೆ ಹುರಿಲಿಕ್ಕೆ ಉಂಟು. ಉದ್ದಿನಬೇಳೆ ಹಾಗೆ ಒಂದು 3 ಚಮಚ ತಗೊಂಡಿದ್ದೇನೆ. ನಾವಿಲ್ಲಿ ಹಾಕುವಂತಹ 3 ಸಾಮಗ್ರಿ ಕೂಡ, ಈಗ ಕೊತ್ತಂಬರಿಗೆ ಮತ್ತು ಉದ್ದಿನಬೇಳೆಗೆ ಸ್ವಲ್ಪ ಉರಿ ಕಡಿಮೆ ಬೇಕು, ಕಡಲೆಬೇಳೆಗೆ ಸ್ವಲ್ಪ ಉರಿ ಜಾಸ್ತಿ ಬೇಕು. ಹಾಗಾಗಿ ನಾನು ಸಪ್ರೇಟ್ ಆಗಿ ಹುರ್ಕೊಂಡಿದ್ದು. ಉದ್ದಿನಬೇಳೆ ಕೆಂಪಾಯಿತು, ಒಳ್ಳೆ ಪರಿಮಳ ಬರ್ತಾ ಉಂಟು. ಇಷ್ಟಾದರೆ ಸಾಕು, ತೆಗೆಯುವ ಇದನ್ನು ಕೂಡ. ಮತ್ತು ಒಟ್ಟಿಗೆ ಪೌಡರ್ ಮಾಡ್ಕೋಬೋದು. ಇನ್ನು ಅದೇ ಬಾಣಲಿಗೆ ನಾನಿಲ್ಲೊಂದು 2 ಇಂಚ್ ಆಗುವಷ್ಟು ಚಕ್ಕೆಯನ್ನು ಹಾಕೊಳ್ತೇನೆ. ಏಲಕ್ಕಿ 2, ಮಸಾಲೆಯಲ್ಲಿ ಬರುವಂಥ ಫ್ಲವರ್, ಇದು ಫುಲ್ ಅರಳಿರ್ತದೆ ನೋಡಿ, ಕಪ್ಪು ಹೂ ಅಂತ ಹೇಳ್ತೇವೆ, ಅದನ್ನು ಹಾಕ್ಕೊಂಡೆ. ಇಷ್ಟನ್ನು ಹಾಕಿ ಒಳ್ಳೆ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ತುಂಬ ಮಾಡೋದೇನು ಬೇಡ. ಎಣ್ಣೆ ಎಲ್ಲ ಏನು ಹಾಕಲಿಕ್ಕಿಲ್ಲ, ಹಾಗೆ ಡ್ರೈ ಆಗಿ ಅದೇ ಬಾಣದಲ್ಲಿ ಸ್ವಲ್ಪ ಎಣ್ಣೆ ಇರ್ತದೆ ನೋಡಿ, ಅಷ್ಟು ಸಾಕಾಗ್ತದೆ. 1 ಚಮಚ ಎಣ್ಣೆ ಹಾಕ್ಕೊಳ್ತೇನೆ. ಮತ್ತು 8 ರಿಂದ 10 ಬ್ಯಾಡಗಿ ಮೆಣಸು ಹಾಕ್ಕೊಳ್ತೇನೆ. ಸ್ವಲ್ಪ ಫ್ರೈ ಮಾಡುವ. ಈ ಬ್ಯಾಡಗಿ ಮೆಣಸೆಲ್ಲ ಉಬ್ಬಿ ಬರಬೇಕು. ಗರಗರ ಸೌಂಡು ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು. ಸ್ವಲ್ಪ ತಣಿಲಿ, ಹಾಗೆ ಬಿಡುವ. ನೋಡಿ, ಒಂದು ಚಿಕ್ಕ ಮಿಕ್ಸಿಯಲ್ಲಿ ಮೆಣಸನ್ನು ಫಸ್ಟಿಗೆ ಪೌಡ್ರ್ ಮಾಡುವ. ನೋಡಿ, ಬ್ಯಾಡಗಿ ಮೆಣಸು ಈ ಥರ ತರಿಯಾಗಿ ಪೌಡ್ರ್ ಆಗಬೇಕು. ಇನ್ನು ಉಳಿದ ಹುರಿದ ಮಸಾಲೆ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳುವ. ಅದೇ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇಷ್ಟು ಮಸಾಲೆ ರೆಡಿ ಆಯಿತು. ಇದು ಒಂದೇ ಸಲಕ್ಕೆ ಹಾಕ್ಬೇಕಂತಿಲ್ಲ, 2-3 ಸಲ ಮಾಡ್ಬೋದು ಈ ಮಸಾಲೆಯನ್ನು ಉಪಯೋಗಿಸ್ಕೊಂಡು. ಗುಳ್ಳದು ತೊಟ್ಟು ತೆಗೆಯುವ. ಪದಾರ್ಥಕ್ಕೆಲ್ಲ ಆದರೆ ಆ ತೊಟ್ಟನ್ನು ಕೂಡ ನಾವು ಹಾಕುತ್ತೇವೆ. ಇದು ವಾಂಗಿಬಾತ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡೋದು ಬೇಡ. ನೋಡಿ, ಈ ಥರ ಫ್ರೆಶ್ ಇರ್ತದೆ. ನೋಡಿ ಎಷ್ಟು ಫ್ರೆಶ್ ಇದೆ, ಭಾರಿ ರುಚಿ ಮಾತ್ರ ಈ ಬದನೆ. ಸ್ಟಿಕ್ಕರ್ ಬೇರೆ ಇದೆ ನೋಡಿ, ಸ್ಟಿಕ್ಕರನ್ನು ಇವಾಗ ತೆಗೆಯುವ. ಇದು ನಮ್ಮ ಉಡುಪಿಯ ವಾದಿರಾಜ ಸ್ವಾಮಿಗಳು ಮಂತ್ರಿಸಿಕೊಟ್ಟ ಬೀಜದಿಂದ ಆದಂತಹ ಗುಳ್ಳಂತೆ. ಮಟ್ಟು ಎನ್ನುವ ಸ್ಥಳದಲ್ಲಿ ಮಾತ್ರ ಆಗ್ತದೆ, ಈ ಟೈಮಲ್ಲಿ ಹೆಚ್ಚಾಗಿ ಆಗುವಂಥದ್ದು. ನೋಡಿ, ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಅಂದರೆ ನಾವು ವಾಂಗಿಬಾತಿಗೆ ಗುಳ್ಳೆ ಬಿಟ್ಟು ಏನನ್ನು ಹಾಕ್ತಾ ಇಲ್ಲ, ತರಕಾರಿ ಈರುಳ್ಳಿಯನ್ನು ಸ್ವಲ್ಪ ಹಾಕ್ತೇವೆ ಪರಿಮಳಕ್ಕೆ ಮಾತ್ರ. ಹಾಗಾಗಿ ಬದನೆ ಎಣ್ಣೆ ಉಂಟಲ್ಲ, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳೋದು. ನೋಡಿ, ಇಷ್ಟು ದೊಡ್ಡದಾಗಿ ಕಟ್ ಮಾಡಲಿಕ್ಕೆ ಈ ಥರ ನೀರೊಳಗೆ ಹಾಕಿರ್ತೇನೆ ನಾನು. ಆವಾಗ ನೀರಲ್ಲಿ ಇದರ ಕನರೆಲ್ಲ ಬಿಟ್ಕೊಳ್ತದೆ. ಇಲ್ದಿದ್ರೆ ಉಂಟಲ್ಲ, ನಾವು ಹೊರಗಡೆ ಇಟ್ಟರೆ ಈ ಬದನೆ ಬೇಗ ಕಪ್ಪಾಗಿ ಬಿಡ್ತದೆ. ನೋಡಿ, ಇಷ್ಟೇ ಸಾಕು. ಚಿಕ್ಕ ಈರುಳ್ಳಿ ತಗೊಂಡಿದ್ದೇನೆ. ವಾಂಗಿಬಾತ್ ಪೌಡರ್ ಎಲ್ಲ ರೆಡಿ ಮಾಡಿ ಆಯಿತು. ಹಾಗೆಯೇ ಮಟ್ಟುಗುಳ್ಳ ಕಟ್ ಮಾಡಿ ಆಯಿತು. ಅದಕ್ಕೆ ಬೇಕಾಗಿ ಕುಕ್ಕರ್ ಇಟ್ಟಿದ್ದೇನೆ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ. ತೆಂಗಿನೆಣ್ಣೆ ನೋಡಿ, ಚಳಿಗೆ ಭಾರಿ ಗಟ್ಟಿಯಾಗಿದೆ.
ಬಿಸಿಯಾದ ಕೂಡಲೇ ನೀರು ಹಾಕ್ತದೆ ಅದು. ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ. ಈ ಮೂರನ್ನು ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡುವ. ಸ್ವಲ್ಪ ಫ್ರೈ ಆಗಲಿ. ಕರಿಬೇವು, 1 ಎಸಳು ಕರಿಬೇವು ಹಾಕೊಂಡೆ, ಒಳ್ಳೆ ಫ್ರೈ ಆಗಲಿ. ನೀರುಳ್ಳಿ ಹಾಕುವ. ಸ್ವಲ್ಪ ಫ್ರೈ ಆಗಲಿ. ಇನ್ನು ಗುಳ್ಳ ಹಾಕುವ. ನೀರಲ್ಲಿ ಹಾಕಿರೋದ್ರಿಂದ ನೋಡಿ ವೈಟ್ ಇದೆ, ಏನು ಕಪ್ಪಾಗಲಿಲ್ಲ. ಸ್ವಲ್ಪ ಈ ಥರ ಮಿಕ್ಸ್ ಮಾಡಿದರೆ ಸಾಕು. ಬಟಾಣಿ ಸ್ವಲ್ಪ ನೆನೆಸಿಟ್ಟಿದ್ದೆ, ಅದನ್ನು ಹಾಕೊಳ್ಳುವ. ಹಸಿ ಬಟಾಣಿ ಇದ್ದರೆ ಹಾಗೆ ಹಾಕೋಬಹುದು. ನಾನು ಸ್ವಲ್ಪ ಉಂಟಲ್ಲ, ಒಂದು ದಿವಸ ನೆನೆಸಿಟ್ಟು ಹಾಕೊಳ್ತಾ ಇದ್ದೇನೆ ಬಟಾಣಿಯನ್ನು. ಒಂದ್ಸಲ ಎಲ್ಲ ಮಿಕ್ಸ್ ಮಾಡುವ. ಮತ್ತು ನಮ್ಮ ಊರಿನ ಮಟ್ಟುಗುಳ್ಳು ಉಂಟಲ್ಲ, ಬೇಗ ಬೇಯ್ತದೆ, ತುಂಬ ಟೈಮ್ ಬೇಡ ಅದಕ್ಕೆ. 5 ನಿಮಿಷ ಸಾಕು. ಹುಣಸೆ ಹುಳಿಯನ್ನು ಸ್ವಲ್ಪ ಈ ಥರ ನೀರಲ್ಲಿ ಹಾಕಿಟ್ಟಿದ್ದೆ, ಅದರ ನೀರನ್ನು ಹಾಕೊಳ್ಳುವ. 3 ಸ್ಪೂನ್ ಆಗುವಷ್ಟು ನೀರಿದೆ. ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ಸ್ವಲ್ಪ ಉಪ್ಪನ್ನು ಸೇರಿಸುವ. ಹಾಗೆಯೇ ರೆಡಿ ಮಾಡಿದ ಮಸಾಲೆ, ವಾಂಗಿಬಾತ್ ಪೌಡರ್ ನೋಡಿ, ಒಂದು 5 ಸ್ಪೂನ್ ಆಗುವಷ್ಟು ಹಾಕೊಳ್ತೇನೆ. ಎಲ್ಲ ಚಂದ ಮಿಕ್ಸ್ ಮಾಡುವ. ಉಪ್ಪು ಹಾಗೆಯೇ ಮಸಾಲೆ ಎಲ್ಲ ಕಡೆಗೆ ಬರಬೇಕು. ಇಲ್ಲಿ ನಾನು 2 ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ, ಚಂದ ತೊಳೆದಿದ್ದೇನೆ ನೋಡಿ, ಸೋನಾ ಮಸೂರಿ ಅಕ್ಕಿ. ನಾನು ಅಕ್ಕಿ ಅಂತ ಹೇಳಿದರೆ ಸೋನಾ ಮಸೂರಿ ಅಕ್ಕಿ ತಗೊಂಡೆ, ಅಂದರೆ ನಾವು ನಾರ್ಮಲ್ ಆಗಿ ಸೋನಾ ಮಸೂರಿ ಅಕ್ಕಿಯನ್ನು ಊಟ ಮಾಡ್ತೇವೆ, ಹಾಗೆ ಅದನ್ನೇ ತಗೊಂಡು ಮಾಡಿದ್ದೇನೆ. ಇದನ್ನು ಸ್ವಲ್ಪ ಈ ಥರ ಚಂದ ಮಿಕ್ಸ್ ಮಾಡ್ತೇನೆ ಒಂದ್ಸಲ. ನಾವು ಅಕ್ಕಿ ಎಷ್ಟು ತಗೊಂಡಿರ್ತೇವೋ ಅದರ ಡಬಲ್ ನೀರು ಹಾಕಲಿಕ್ಕೆ. ನಾನು 2 ಲೋಟ ಅಕ್ಕಿ ತಗೊಂಡಿದ್ದೇನೆ, 4 ಲೋಟ ನೀರು ಸೇರಿಸ್ತೇನೆ. ಒಂದು ಕುದಿ ಬರಲಿ. ಉಪ್ಪು ಹಾಗೆಯೇ ಈ ವಾಂಗಿಬಾತ್ ಪೌಡರ್ ಎಲ್ಲ ನೋಡ್ಕೊಂಡು ಇವಾಗ ಬೇಕಂತ ಹೇಳಿ ಆದರೆ ಮಿಕ್ಸ್ ಮಾಡ್ಕೊಬೋದು. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿಕೊಳ್ಳುವ. ಹಾಗೆ ಮುಚ್ಚಿಡುವ. ಒಂದು 3 ವಿಸಿಲ್ ಬರಲಿ, ಆವಾಗ ಒಳ್ಳೆ ಬೇಯ್ತದೆ. ಒಂದ್ಸಲ ನೀವು ಜಾಸ್ತಿ ಪ್ರಮಾಣದ ಪೌಡ್ರಲ್ಲಿ ರೆಡಿ ಮಾಡಿಟ್ಕೊಂಡ್ರೆ ಅದನ್ನು 3-4 ಸಲ ನೀವು ಯೂಸ್ ಮಾಡ್ಬೋದು. ಮತ್ತೆ ವಾಂಗಿಬಾತ್ ಎಲ್ಲ ಕುಕ್ಕರಲ್ಲಿ ಮಾಡಲಿಕ್ಕೆ ಬೇಗ ಆಗ್ತದೆ, ಸುಲಭ. ಒಂದು 15 ನಿಮಿಷದೊಳಗೆ ಮಾಡ್ಬೋದು. ಪೌಡ್ರಲ್ಲಿ ನಾವು ರೆಡಿ ಇಡಬೇಕು ಮಾತ್ರ. ನೋಡಿ ಹೇಗೆ ಬಂದಿದೆ ನಮ್ಮ ವಾಂಗಿಬಾತ್. ಮಟ್ಟಗುಳ್ಳದ ಸ್ಪೆಷಲ್ ವಾಂಗಿಬಾತ್ ನೋಡಿ, ಫುಲ್ ಬಿಡಿ ಬಿಡಿಯಾಗಿ ಚಂದ ಬಂದಿದೆ. ಮಟ್ಟಗುಳ್ಳ ಸ್ಪೆಷಲ್ ವಾಂಗಿಬಾತ್ ನೋಡಿ, ಚಂದ ಬಂದಿದೆ. ಇನ್ಸ್ಟೆಂಟಾಗಿ ಮಸಾಲೆ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಮಾಡ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ, ನಾನಿವತ್ತು ಮಟ್ಟುಗುಳದಿಂದ ವಿಶಿಷ್ಟವಾದ ವಾಂಗಿಬಾತ್ ರೆಸಿಪಿಯನ್ನು ಮಾಡಿ ತೋರಿಸಿದೆ. ತುಂಬಾ ಸುಲಭಕ್ಕೆ ಮಾಡಿದೆ. ನೀವೊಂದು ಈ ಥರ ಪೌಡ್ರೆಲ್ಲ ರೆಡಿ ಮಾಡ್ಕೊಂಡು ಇಟ್ಟರೆ ಯಾವಾಗ ಬೇಕಾವಾಗ ವಾಂಗಿಬಾತ್ ಮಾಡ್ಕೋಬೋದು. ತುಂಬ ರುಚಿಯಾಗಿರ್ತದೆ. ಈ ವಿಡಿಯೋ ಇಷ್ಟ ಆದರೆ ಮನೇಲಿ ತಪ್ಪದೇ ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂದಿದೆ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ತುಂಬ ಶೇರ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.